ಬರೋಕ್ಕೆ ಮನಸ್ಸಿಲ್ಲ ಗುರು. ಛ, ಏನು ಮಾಡಬೇಕು. ಇವಳು ಬೇರೆ ಹಾಫ್ ಡೇ ರಜೆ ತೊಗೊಂಡು ಮನೆಗೆ ಬಂದಾಳ. ಇನ್ನೇನೇನು ರಗಳಿ ಮಾಡಾಳೋ, ಮನಿನೇನು ಸುಡುಗಾಡ ಗಟ್ಟಿನ ಮಾಡಿರ್ತಾಳ ಏನು ಕತಿಯ. ಅಯ್ಯ, ಯಾರಮ್ಮ ನೀವು? ನೀವ್ಯಾಕೆ ನಮ್ಮ ಮನೆಗೆ ಅದೀರಿ? ನೀವ್ಯಾಕೆ ನಮ್ಮ ಮನೆ ಕಸ ಗುಡ್ಸಕತ್ತೀರಿ? ಯಾರು ನೀವು? ಅಯ್ಯ, ಇದೊಳ್ಳೆ ಕತಿ ಆತಲ್ಲ. ಅಲ್ಲ, ನೀನು ನಮ್ಮ ಮನೆಗೆ ಬಂದಿದ್ದಿ, ನೀ ಹೇಳಬೇಕು ಯಾರಂತ ಹೇಳಿ. ನೀ ಯಾರಪ್ಪ? ನಿನಗೆ ಯಾರು ಬೇಕು? ಅದು ಹೇಳ್ದಕ್ಕೆ ಹೇಳ್ದ ಮನೆ ಒಳಗೆ ಬಂದು ನಮ್ಮ ಮನೆ ಅಂತೀಯಲ್ಲ, ನೀ ಯಾರು ಅಷ್ಟಕ್ಕೋ? ನಾನು ಯಾರ? ನಾನು ಈ ಮನೆ ಯಜಮಾನ ಅದೀನಿ. ನೀನು ಯಾರಮ್ಮ? ನೀ ಯಾಕೆ ನಮ್ಮ ಮನೆ ಕಸ ಗುಡ್ಸಕತ್ತಿ? ಮೋನಿಕಾ ಎಲ್ಲಿ? ಮೋನಿಕಾ ಮೇಡಮು ಅವ್ರ ಯಜಮಾನ್ರ ಜೊತೆ ಮೇಲ್ ರೂಮ್ ಒಳಗೆ ಟೀ ಕುಡ್ಕೊಂಡು ಕೂತಾರ. ಈಗ ಅವ್ರಿಗೆ ಟೀ ಮಾಡ್ಕೊಟ್ಟು ಬಂದೀನಿ. ನೀವು ಈ ಯಜಮಾನ್ರಂತೀರಿ? ಸುಳ್ಳೆಲ್ಲ ಹೇಳ್ಕೊಂಡು ಮನೆ ಕಳ್ತನ ಮಾಡೋರು ಭಾಳ ಮಂದಿ ಆಗ್ಯಾರ ಈಗ. ಬರೀ ದೊಡ್ಡ ದೊಡ್ಡ ಸೀಟೆಗಷ್ಟೇ ಇರ್ತಾರೆ ಅನ್ಕೊಂಡಿದ್ದೆ. ಈ ಹಳ್ಳಿ ಒಳಗೂ ಬಂದ್ಬಿಟ್ರಿ ನೀವು. ಇರು, ನಮ್ಮ ಅಮ್ಮವ್ರನ್ನ ಕರಿತೀನಿ. ನಮ್ಮ ಮೇಡಮರ್ ಬಂದರೆ ನಿನಗೊಂದು ಸರಿ ಮಾಡ್ತಾರೆ. ಮೇಡಮರ, ಮೋನಿಕಾ ಮೇಡಮರ, ಒಂದು ನಿಮಿಷ ಬರ್ರಿ ಇಲ್ಲಿ ಕೆಳಗ. ಇಲ್ಲಿ ನೋಡ್ರಿ, ಇಲ್ಲಿ ಯಾರ ಗಣಮಗ್ ಬಂದು ನಾನು ಈ ಮೈ ಯಜಮಾನ್ ಅಂತಾನ. ಅಮ್ಮರ, ಇಲ್ಲಿ ನೋಡ್ರಿ ಮೇಡಮರ, ಯಾರ ಬಂದಾರ್ರಿ ಮನಿ ಹತ್ರ. ಹೇಳ್ದ ಕೇಳ್ದ ಒಳಗೆ ಬಂದಿರೋದಲ್ದ ಮತ್ತೆ ನಾ ಈ ಮನಿ ಯಜಮಾನ ಮೋನಿಕಾ ಅಮ್ಮನ್ ಕರಿ ಅಂತ ನೋಡ್ರಿ. ನಿಮ್ಮ ಹೆಸರು ಬೇರೆ ಗೊತ್ತೈತಿ ಇವಂಗ. ಅಮ್ಮರ, ಇಂಥವ್ರನ್ನೆಲ್ಲ ನಂಬಕ್ ಹೋಗ್ಬೇಡ್ರಿ. ಇವರೆಲ್ಲ ಹಂಗ ಆಜು ಬಾಜು ಮನೆಯವ್ರ ಹತ್ರ ಎಲ್ಲ ವಿಷಯ ತಿಳ್ಕೊಂಬಂದು ಮನೆಯಾಗಿರುವ ಎಲ್ಲ ಬೆಲೆ ಬಾಳೋ ವಸ್ತುನೆಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾರ. ಇಂಥವ್ರನ್ನೆಲ್ಲ ನಂಬಕ್ ಹೋಗ್ಬೇಡ್ರಿ. ಕರ್ರಿಲಿ ನಿಮ್ಮ ಯಜಮಾನ್ರನ್ನ ಕರೀರಿ, ಕತ್ತಿಡ್ದು ಹೊರಗೆ ಹಾಕ್ತಾರ. ಪೈಲ್ವಾನ್ ಇದ್ದಂಗ ಅದಾರ ಮೊದ್ಲ ನಿಮ್ಮ ಯಜಮಾನ್ರು. ಏ ಶಾಂತಮ್ಮ, ಅವರು ನಮ್ಮ ಯಜಮಾನ್ರು. ಮೇಲಿರೋರು ನಮ್ಮ ಯಜಮಾನ್ರಲ್ಲ, ಅವರು ನಮ್ಮ ಮಾವ, ನಮ್ಮ ಸೋದರ ಮಾವ ಅವರು. ಇವರು ನಮ್ಮ ಯಜಮಾನ್ರು, ಈ ಮನೆ ಯಜಮಾನ್ರು ಇವರು. ಏನೇನೋ ಕನ್ಫ್ಯೂಷನ್ ಮಾಡ್ಕೊಂಡು ಏನೇನೋ ಹೇಳಬೇಡಿ. ಹೋಗಿ ಒಂದು ಒಳ್ಳೆ, ಈಗ ನಮಗೆ ಮಾಡಿದ್ರಲ್ಲ ಆ ಥರ ಒಳ್ಳೆ ಟೀನ ಮಾಡ್ಕೊಂಡು ಬನ್ನಿ. ಅವ್ರೋಗಿ ಮಗ ತಗೊಂಡ್ಬರ್ತಾರ. ಅಯ್ಯ ಮೇಡಮರ, ತಪ್ಪು ತಿಳ್ಕೊಬೇಡ್ರಿ. ದೊಡ್ಡ ಮೇಡಮ್ ಏನಂದ್ರಿ, ನಮ್ಮ ಸೊಸಿ ಮನ್ಯಾಗ ಹಿಂಗವ ಅಂದ್ರಲ್ರಿ. ಮತ್ತು ನಿಮ್ಮ ಸೊಸಿ ಅಂದ್ರೆ ನಾವು ಅವ್ರ ಮಗ ಅಲ್ರಿ ಅವರು. ಅದಕ್ಕೆ ನಾನು ಕನ್ಫ್ಯೂಷನ್ ಮಾಡ್ಕೊಂಡೆ ಅಲ್ರಿ. ಆತಾಳ್ರಿ. ಅಯ್ಯ ಸರ, ತಪ್ಪು ತಿಳಿಬೇಡ್ರಿ. ತಪ್ಪಾತ್ ನನ್ನಿಂದ. ನಾನು ಒಂಚೂರು ಕನ್ಫ್ಯೂಷನ್ ಆತಾಳ್ರಿ. ನಂಗೆ ತಪ್ಪಾತ್ರಿ, ಕ್ಷಮಿಸ್ಬಿಡ್ರಿ. ಇನ್ನೊಮ್ಮೆ ಹಿಂಗೆ ಆಲಾರ್ದಂಗೆ ನಾನು ನೋಡ್ಕೊತೀನಿ. ಸರ, ನೀವು ಹೋಗಿ ಕೈಕಾಲು ಮಕ್ಕ ತಗೊಂಬರ್ರಿ. ನಾ ಮಸ್ತ್ ಖಡಕ್ ಕೇಟಿ ಮಾಡಿಟ್ಟಿರ್ತೀನಿ. ನಾ ಮಾಡಿರೋ ಕೇಟಿ ನೀವೇನಾರ ಕುಡಿದ್ರಿ ಅಂದ್ರೆ ಹಿಂದೆ ಎಷ್ಟು ಕೇಟಿ ಕುಡ್ದಿದ್ರಲ್ಲ ಅವನ್ನೆಲ್ಲ ಮರ್ತು ಬಿಡ್ತೀರಿ ನೋಡ್ರಿ. ಸರ್, ನೀವು ಹೋಗಿ ಕೈಕಾಲು ಮಕ್ಕ ತಗೊಂಬರ್ರಿ. ಯಾರು ಮೋನಿಕಾ? ನಿನಗೆ ಯಾರು ಹೇಳಿದ್ರು ಈ ಮನೆಗೆ ಕೆಲಸ ತರಬೇಕು ಕರ್ಕೊಂಬ ಅಂತೇಳಿ? ನೀ ಯಾಕೆ ಅಮ್ಮನ ಕರ್ಕೊಂಬಂದಿ? ನೋಡಿ, ಇಲ್ಲಿ ಕಸಬರ್ಗಿ ಇಲ್ಲೇ ಕಾಲಾಗ ಬಿಸಾಕ್ ಹೋಗ್ಯಾರ. ನೀನು ಕರ್ಕೊಂಬರೋರೆಲ್ಲರೂ ನಿನ್ನ ಥರನ ಇರ್ತಾರ. ಅಯ್ಯೋ ರಮೇಶ್, ನೀವು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀರಾ? ನೋಡಿ, ಈಗ ನೀವೇನು ಹೇಳಿದ್ರಿ, ಮನೆ ಕ್ಲೀನಾಗಿಲ್ಲ, ನೀನು ಕ್ಲೀನಾಗಿ ಇಟ್ಕೊಳಕ್ಕೆ ಬರಲ್ಲ, ನೀನು ಅಷ್ಟೊಂದು ಸೋಂಬೇರಿ ಅಂತ ಬೈದ್ರಲ್ವಾ. ಅದಕ್ಕೆ ನಾನು ಹುಡ್ಕಾಡಿ ನಮ್ಮ ಅತ್ತೆಗೆ ಹೇಳಿ ನಾನು ಊರಿಂದ ಕೆಲಸದವ್ರನ್ನ ಕರೆಸಿದ್ದೀನಿ. ಅವಳು ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತಾಳೆ, ಮನೆ ಕೆಲಸ ಮಾಡ್ತಾಳೆ, ಇಲ್ಲೇ ನಮ್ಮ ಜೊತೆಗೆ ಇರ್ತಾಳೆ. ಎಲ್ಲ ನಮ್ಗೆ ಏನು ಬೇಕೋ ಅವಳು ಮಾಡ್ತಾಳೆ. ನೀವೇನು ಅವಳಿಗೆ ದುಡ್ಡು ಕೊಡೋಕೆ ಹೋಗಬೇಡಿ, ನಾನೇ ಕೊಡ್ತೀನಿ ಅವಳಿಗೆ. ನೋಡಿ, ನನಗೆ ನೀವು ಇಂಪಾರ್ಟೆಂಟು, ನಾವಿಬ್ರು ಖುಷಿಯಾಗಿರೋದು ಇಂಪಾರ್ಟೆಂಟು. ನೀವು ಸುಮ್ಮನೆ ಸಣ್ಣ ವಿಷಯಕ್ಕೆಲ್ಲ ಜಗಳ ಮಾಡಬೇಡಿ. ನೀವು ನಿನ್ನೆ ಇದೇ ವಿಷಯಕ್ಕಲ್ಲ ನನ್ನ ಮೇಲೆ ಬೇಜಾರಾಗಿದ್ದು. ಅದಕ್ಕೆ ನಾನು ಒಬ್ಳು ಕೆಲಸದೊಳಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ನೀವು ಅವಳಿಗೆ ₹1 ಸಂಬಳ ಕೊಡಬೇಡಿ, ಎಲ್ಲ ನಾನೇ ಕೊಡ್ತೀನಿ. ಅವಳಿಗೆ ಊಟ ಬಟ್ಟೆ ನಾನೇ ಕೊಡ್ತೀನಿ. ಈಗ ಹೋಗಿ ನೀವು ಫ್ರೆಶ್ ಆಗಿ ಬನ್ನಿ. ಅವಳು ಟೀ ಮಾಡ್ಕೊಂಡು ಬರ್ತೀನಿ ಅಂತಿದ್ದಾಳಲ್ಲ, ಟೀನೋ ಕುಡಿದ್ಬಿಟ್ಟು ಸ್ವಲ್ಪ ಮೈಂಡ್ನ ಕಾಮಾಗಿ ಇಟ್ಕೊಂಡು ಇಬ್ಬರು ಹೊರಗಡೆ ವಾಕ್ ಹೋಗಿ ಬರೋಣವಾ? ಭಾಳ ದಿನ ಆಯಿತು ನಾವಿಬ್ಬರು ನಗ್ನಗ್ತಾ ಹೋಗೋಣವಾ ಪ್ಲೀಸ್? ಇಲ್ಲ ಮೋನಿಕಾ, ನಾನಂತೂ ಹೊರಗೆಲ್ಲೂ ಬರಲ್ಲ. ನಂಗೆ ಭಾಳ ಅಂದ್ರೆ ಭಾಳ ಟಯರ್ಡ್ ಆಗೈತಿ. ನಾನು ರೆಸ್ಟ್ ಮಾಡಬೇಕು. ಆಮೇಲೆ ಅವ್ರಿಗೆ ಈಗ ನೀ ಕೆಲ್ಸಕ್ಕೆ ಇಟ್ಕೊಂಡಿಯಲ್ಲ, ಅವ್ರಿಗೆ ರೊಟ್ಟಿ, ಪಲ್ಯ, ಚಪಾತಿ, ತಾಲಿಪಟ್ಟು, ಇಡ್ಲಿ, ದೋಸೆ, ಪಡ್ಡು ಇಂಥವೆಲ್ಲ ಮಾಡೋಕ್ಕೆ ಬರುತ್ತಲ್ಲ. ಇನ್ನು ಅವರು ಮ್ಯಾಗಿನ ಮಾಡ್ತಾರೆ? ಇಲ್ಲ ರಮೇಶ್, ಅವರೆಲ್ಲ ಅಡುಗೆ ಮಾಡ್ತಾರೆ. ನಾನು ಹೇಳೀನಿ, ಇವಾಗ ರಾತ್ರಿ ಅಡುಗೆನ ನೀಟಾಗಿ ರೊಟ್ಟಿ, ದೊಣ್ಣೆಮೆಣ್ಸಿನ್ಕಾಯಿ ಪಲ್ಯ ಮಾಡೋಕ್ಕೆ ಹೇಳೀನಿ. ಓಕೆ ಅಲ್ಲ? ದೊಣ್ಣೆಮೆಣ್ಸಿನ್ಕಾಯಿ ಪಲ್ಯ ನಿಮ್ಗೆ ಭಾಳ ಇಷ್ಟ ಅಲ್ಲ, ಅದಕ್ಕೆ ದೊಣ್ಣೆಮೆಣ್ಸಿನ್ಕಾಯಿ ಪಲ್ಯ, ರೊಟ್ಟಿ ಮತ್ತು ಟೊಮೆಟೊ ಸಾರು ಮಾಡ್ತೀನಿ ಅಂದರು. ನಾ ಬೇಡ, ಟೊಮೆಟೊ ಸಾರು ಮಾಡಬೇಡಿ, ನುಗ್ಗೆಕಾಯಿ ಸಾರು ಮಾಡಿ ಅಂತ ಹೇಳೀನಿ. ನುಗ್ಗೆಕಾಯಿ ಸಾರು ಅನ್ನ ಮಾಡ್ತಾರಂತೆ. ಆಮೇಲೆ ಸ್ವೀಟ್ ಮಾಡೋಕ್ಕೆ ಹೇಳೀನಿ, ಯಾಕಂದ್ರೆ ನೀವು ಭಾಳ ಮಿಸ್ ಮಾಡ್ಕೊಂಡ್ರಲ್ಲ ಸ್ವೀಟು. ಅದಕ್ಕೆ ಅವರು ಏನು ಮಾಡಲಿ ಅಂತ ಕೇಳಿದ್ರು. ಗೋಧಿ ಹುಗ್ಗಿ ಮಾಡು ಅಂತ ಹೇಳಿದ್ದೀನಿ. ಗೋಧಿ ಹುಗ್ಗಿನೂ ನಿಮ್ಮ ಫೇವ್ರೇಟ್ ಅಲ್ವಾ? ಗೋಧಿ ಹುಗ್ಗಿ ಮಾಡ್ತಾರೆ. ಒಬ್ಬಟ್ಟು ಬೇಡ ಅನ್ಸತ್ತೆ ನಂಗೆ, ಯಾಕಂದರೆ ರಾತ್ರಿ ಹೆವಿ ಆಗುತ್ತಲ್ಲ. ಇನ್ನೊಂದು ದಿನ ಯಾವಾಗಾದರೂ ಒಬ್ಬಟ್ಟು ಮಾಡ್ಸೋಣ, ಓಕೆನಾ? ಯಾರಿದ್ದೀರಾ ಮನೆಯೊಳಗೆ? ಬನ್ನಿ ಇಲ್ಲಿ. ಇರು, ಯಾರೋ ಬಂದ್ರು ಅನ್ಸುತ್ತಾ? ಯಾರಂತ ನೋಡಿ ಬಂದು ಕೈಕಾಲು ಮುಖ ತಕ್ಕೊಂತೀನಿ. ಏನು ಮನಸ್ಸಿಗೆ ಎಷ್ಟು ಬೇಜಾರು. ನೀವೇನ್ರಿ ರಮೇಶು? ಹಾಂ ಸರ್, ನಾನೇ ರಮೇಶು. ಹೇಳಿ ಸರ್. ಮೋನಿಕಾ ಯಾರು? ಅವರೇನಾ ನಿಮ್ಮ ಹಿಂದ್ಗಡೆ ನಿಂತ್ಕೊಂಡಿದಾರಲ್ಲ ಆ ಹುಡುಗಿನೇನಾ ಮೋನಿಕಾ? ಹೌದು ಸರ್, ನಾನೇ ಮೋನಿಕಾ.
ಆ, ನೀವು ಈಗ್ಯಾಕೆ ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ಏನಾಯ್ತು ಸರ್? ಹಾ, ಏನಾಯ್ತು ಅಂತ ಹೇಳ್ತೀವಿ. ಬನ್ನಿ, ಇಬ್ರು ಜೀಪ್ ಹತ್ತಿ ಸ್ಟೇಷನ್ಗೆ ಹೋಗ್ಬೇಕು. ಅಲ್ಲ ಸರ್, ಏನಾಯ್ತು ಅಂತ ಹೇಳಿ, ನಾವಿಬ್ರು ಯಾಕೆ ಸ್ಟೇಷನ್ಗೆ ಬರಬೇಕು? ಅಂದ ಅವರು ಮೋನಿಕಾ ಕಂಪ್ಲೇಂಟ್ ಕೊಟ್ಟಿದ್ದು ಅದೆಲ್ಲ ಸಾಲ್ವ್ ಆಯ್ತಲ್ಲ, ಮತ್ತೇನಾಯ್ತೀಗ? ಏನಾದ್ರು ಸೈನ್ ಏನಾದ್ರು ಮಾಡ್ಬೇಕಿತ್ತ? ಯಾಕೆ ಸರ್ ನಾವೀಗ ಸ್ಟೇಷನ್ಗೆ ಬರಬೇಕು? ರೀ ರತ್ನ ಅವ್ರೆ, ಬನ್ರಿ ಇಲ್ಲಿ ಒಂದು ನಿಮಿಷ. ಹಾಂ ಹೇಳಿ ಸರ್, ಬಂದೆ ನೋಡಿ. ಅಲ್ಲ ಸರ್, ಯಾಕೆ ಲೇಡಿ ಕಾನ್ಸ್ಟೇಬಲ್ ಬಂದಿದ್ದಾರೆ? ಅಂದ್ರೆ ಅರೆಸ್ಟ್ ಮಾಡಕ್ ಬಂದಿದ್ದೀರಾ ನಮ್ಮನ್ನ? ಯಾಕೆ ಅಂತ ಕೇಳ್ಬೋದಾ ಸರ್? ಗೀತಾ ಏನಾಗ್ಬೇಕ್ರಿ ರಮೇಶ್ ಅವರೇ ನಿಮಗೆ? ಗೀತಾ ನನ್ನ ವೈಫು ಮೇಡಮ್. ಯಾಕೆ, ಏನಾಯ್ತು? ಮತ್ತೆ ಹಿಂದೆ ನಿಂತ್ಕೊಂಡಿರೋ ಈ ಹುಡುಗಿ ಏನಾಗ್ಬೇಕ್ರಿ ನಿಮಗೆ? ಇವರು ನಮ್ಮ ಕೊಲಿಗೂ ನಮ್ಮ ಫ್ರೆಂಡು ಮೇಡಮ್ ಇವರು. ಯಾರ್ರಿ ರಮೇಶ್ ಅವರೇ? ಕೊಲಿಗ್ನ ಮನೆ ಕರ್ಕೊಂಬಂದು ಇಟ್ಕೋತಾರೆ, ಅದು ಮನೇಲಿ ಹೆಂಡತಿ ಇಲ್ದೇ ಇರೋ ಟೈಮಲ್ಲಿ ಯಾರು ಇಟ್ಕೋತಾರ್ರಿ ಮನೇಲಿ ಕೊಲಿಗ್ನ? ನೀವೇ ಅನ್ಸುತ್ತಲ್ಲೇನ್ರಿ ರಮೇಶ್? ಅದಕ್ಕೆ ನಿಮ್ಮ ವೈಫು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ನನ್ನ ಗಂಡ ನನ್ನ ಹೊಡೆದು ಬಿಟ್ಟು ಹೊರಗಾಕಿ ಅವ್ರ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡಿದ್ದಾರೆ ಅಂತ. ಬನ್ನಿ ಸ್ಟೇಷನ್ಗೆ, ಅದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿರೋದು ನಾವೀಗ.